Hello everyone, I'm Shweta from Sunshine Academy. Already 4 chapters have been uploaded in my YouTube channel. If you're having any doubts, if you want any kind of clarity, you can message in our comment box. Okay. So in this section, I'm going to start with the chapter number 5 from Business Studies. That is an organizing. See, previous section we have discussed about and planning. So planning will be acting as a base for other functions of management. See, organizing is also one of the function of management. For organizing, first we should know what is this organizing. Bani start ಮಾಡೋಣ. Organizing andre ಏನು? See, organizing means it is a process. Organizing means it is an process. Why we call it as a process? Because it should coordinate among it is a process which coordinates human efforts, assembles resources, okay, and integrates both into a unified whole to be utilized for achieving specific objective is called as an organizing. Organizing ಅಂದ್ರೆ ಏನು? We call it as a process. Arranging ಎಲ್ಲ arrangements ಮಾಡಬೇಕು. So ಅದಕ್ಕೆ we call it as a process. Okay. See, here we need to focus on human efforts. Here we need to focus on human efforts. Okay. So along with that, we need to focus on resources like 4 M's. 4 M's ಅಂದ್ರೆ ಏನು? Men, machine, material, and money. So we should not waste the efforts of employees or subordinates. Along with that, we should not waste the resources in an organization. ಇದೆರಡು ನಮಗೆ ತುಂಬಾ ಇಂಪಾರ್ಟೆಂಟ್. ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡ್ಬೇಕು ಅಂದ್ರೆ ಇದೆರಡು ನಮ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ವೇಸ್ಟ್ ಮಾಡ್ದಿರಾ ಎಲ್ಲ ಕ್ಲೀನ್ ಕೋಆರ್ಡಿನೇಟ್ ಮಾಡಿದಾಗ ಏನಾಗುತ್ತೆ, ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡೋದು ನಮ್ಗೆ ಈಸಿ ಆಗುತ್ತೆ. ಓಕೆನಾ? ಸಿ, ಆರ್ಗನೈಸಿಂಗ್ ಅಂದ್ರೆ ಏನು? ವಿ ಆರ್ ಇಂಟಿಗ್ರೇಟಿಂಗ್ ಹ್ಯೂಮನ್ ಎಫರ್ಟ್ಸ್ along with resources. ಓಕೆ, ಆರ್ಗನೈಸಿಂಗ್ ಅಂದ್ರೆ ಏನು? ಇಂಟಿಗ್ರೇಟ್ ಅಂದ್ರೆ ನಾವು ಎರಡು ಯೂಸ್ ಮಾಡ್ಕೊಳ್ತಾ ಇದೀವಿ. ಟು ಆಸ್ ಎನ್ ಹೋಲ್ ವಿ ಆರ್ ಕನ್ಸಿಡರಿಂಗ್ ಹ್ಯೂಮನ್ ಎಫರ್ಟ್ಸ್ ಅಲಾಂಗ್ ವಿತ್ ಅನ್ ರಿಸೋರ್ಸಸ್. ಈ ಎರಡು ಯೂಸ್ ಮಾಡೋ ಇಂಟೆನ್ಷನ್ ಏನು? ಆರ್ಗನೈಸೇಷನಲ್ ಗೋಲ್ ನ ಅಚೀವ್ ಮಾಡೋದು ಆಗಿರುತ್ತೆ. ಓಕೆ, now we are learning what is the definition of organizing. So this definition has been given by Theo Ayman. ಓಕೆ, ಅವ್ರು ಏನ್ ಹೇಳಿದಾರೆ ನೋಡಿ. ಆರ್ಗನೈಸಿಂಗ್ ಇಸ್ ದ ಪ್ರೋಸೆಸ್ ಆಫ್ ಡಿಸೈನಿಂಗ್ ಅಂದ್ರೆ ಏನು? ವಿ ನೀಡ್ ಟು ಐಡೆಂಟಿಫೈ, ಓಕೆ, ಡಿಫೈನಿಂಗ್ ಅಂಡ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್. ಗ್ರೂಪಿಂಗ್ ಅಂದ್ರೆ ಏನು? ಎಲ್ಲಾ ಡಿಪಾರ್ಟ್ಮೆಂಟ್ಸ್, ಫಾರ್ ಎಕ್ಸಾಂಪಲ್ ಇಟ್ ಮೇ ಬಿ ಅ ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್, ಫಿನಾನ್ಸ್ ಡಿಪಾರ್ಟ್ಮೆಂಟ್, ಈ ತರ ನಮ್ಗೆ ತುಂಬಾ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಡಿಪಾರ್ಟ್ಮೆಂಟ್ ವರ್ಕ್ ನ ನಾವು ಗ್ರೂಪ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಗ್ರೂಪಿಂಗ್ ದ ಆಕ್ಟಿವಿಟೀಸ್ ಆಫ್ ಎನ್ ಎಂಟರ್ಪ್ರೈಸ್. ಓಕೆ, ಅಂಡ್ ಎಸ್ಟಾಬ್ಲಿಷಿಂಗ್ ಅಥಾರಿಟಿ ರಿಲೇಶನ್ಶಿಪ್ ಅಮಾಂಗ್ ದೆಮ್. ಸಿ, ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅವ್ರದ್ದೇ ಆದಂತ ಅಥಾರಿಟಿ ಮತ್ತೆ ರೆಸ್ಪಾನ್ಸಿಬಿಲಿಟಿನ ಏನ್ ಮಾಡ್ಬೇಕು, ನಾವು ಬಿಲ್ಡ್ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಆರ್ಗನೈಸಿಂಗ್. ಅವ್ರು ಏನ್ ಹೇಳ್ತಿದಾರೆ ನೋಡಿ. ಆರ್ಗನೈಸಿಂಗ್ ಅಂದ್ರೆ ಏನು? ಫಸ್ಟ್ ವಿ ನೀಡ್ ಟು ಐಡೆಂಟಿಫೈ, ದಟ್ ಈಸ್ ಕಾಲ್ಡ್ ಆಸ್ ಅನ್ ಡಿಫೈನ್. ಏನನ್ನ ಐಡೆಂಟಿಫೈ ಮಾಡ್ಬೇಕು? ಯಾವ ಡಿಪಾರ್ಟ್ಮೆಂಟ್ಸ್ಗೆ ಏನೇನ್ ಆಕ್ಟಿವಿಟೀಸ್ ಹೋಗ್ಬೇಕು ಅನ್ನೋದನ್ನ ನಾವೆಲ್ಲ ಗ್ರೂಪ್ ಮಾಡ್ಕೊಂಡು ಆ ಡಿಪಾರ್ಟ್ಮೆಂಟ್ಗೆ ಅಥಾರಿಟಿ ಅಂಡ್ ರಿಲೇಶನ್ಶಿಪ್ ಹ್ಯಾಸ್ ಟು ಬಿ ಅಸೈನ್ಡ್ ದೆಮ್. So we supposed to achieve the goal of an organization. Okay. So next concept we are learning what are the steps in the process of organizing. ಏನೇನೆಲ್ಲ steps ಇದೆ? The first step is identification and division of work. Identification ಅಂದ್ರೆ ಏನು? ಏನೇನೆಲ್ಲ ಕೆಲಸ ಇದೆ, ಅಷ್ಟು ಕೆಲಸನ ಏನ್ ಮಾಡ್ಬೇಕು? We need to identify which are the works are there in an organization. All the works has to be identified. ಅದೆಲ್ಲ ಐಡೆಂಟಿಫೈ ಆಗಿದ್ಮೇಲೆ ನಾವೇನ್ ಮಾಡ್ಬೇಕು? ಡಿವಿಷನ್ ಆಫ್ ವರ್ಕ್. ಡಿವಿಷನ್ ಅಂದ್ರೆ ಏನು? ಎಲ್ಲ ಡಿಪಾರ್ಟ್ಮೆಂಟ್ಸ್ ಡಿಪಾರ್ಟ್ಮೆಂಟ್ಸ್ಗೆ ಏನೇನ್ ಕೆಲಸ ಹೋಗ್ಬೇಕು ಅನ್ನೋದನ್ನ ನಾವೇನ್ ಮಾಡ್ಬೇಕು? ಡಿವೈಡ್ ಮಾಡ್ಬೇಕು. ದಟ್ ಈಸ್ ಎನ್ ಫಸ್ಟ್ ಸ್ಟೆಪ್. ಫಸ್ಟ್ ಸ್ಟೆಪ್ ಏನು? ನಾವು ವರ್ಕ್ ನ ಐಡೆಂಟಿಫೈ ಮಾಡಿ ಎಲ್ಲ ಡಿಪಾರ್ಟ್ಮೆಂಟ್ಸ್ಗೆ ಏನ್ ಮಾಡ್ಬೇಕು? ವಿ ನೀಡ್ ಟು ಡಿವೈಡ್ ದ ವರ್ಕ್. ಸೆಕೆಂಡ್ ಸ್ಟೆಪ್ ಇಸ್ ಡಿಪಾರ್ಟ್ಮೆಂಟಲೈಸೇಷನ್. ಡಿಪಾರ್ಟ್ಮೆಂಟಲೈಸೇಷನ್ ಅಂದ್ರೆ ಏನು? ಗ್ರೂಪಿಂಗ್ ಸಿಮಿಲರ್ ನೇಚರ್ ಆಫ್ ಆಕ್ಟಿವಿಟೀಸ್. ಗ್ರೂಪಿಂಗ್ ಸಿಮಿಲರ್ ನೇಚರ್ ಆಫ್ ಆಕ್ಟಿವಿಟೀಸ್ ಅಕಾರ್ಡಿಂಗ್ ಟು their specialization is called as departmentalization. Departmentalization can be classified into 3 types. ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟಲೈಸೇಷನ್ ಏನಾಗುತ್ತೆ? 3 ಕ್ಲಾಸಿಫಿಕೇಶನ್ಸ್ ಇದೆ ನಮ್ಗೆ. ಫಸ್ಟ್ ಆನ್ ದ ಬೇಸಿಸ್ ಆಫ್ ಫಂಕ್ಷನ್ ಅಂತ ಬಂದಾಗ ಏನಾಗುತ್ತೆ? we have various departments like it may be a sales irbodu, HR irbodu, purchase irbodu, production, finance, like that we'll be having with different departments. ಈ ಡಿಪಾರ್ಟ್ಮೆಂಟ್ಸ್ ಏನಂತ ಕರಿತೀವಿ?
ಫಂಕ್ಷನ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಆನ್ ದ ಬೇಸಿಸ್ ಆಫ್ ಟೈಪ್ ಆಫ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್. ಟೈಪ್ ಆಫ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ಡ್. ಟೈಪ್ ಆಫ್ ಮ್ಯಾನುಫ್ಯಾಕ್ಚರ್ಡ್ ಅಂದ್ರೆ ನೋಡಿ, ಅದರಲ್ಲಿ ವಿ ಹ್ಯಾವ್ ಡಿಫ್ರೆಂಟ್ ಕ್ಯಾಟಗರೀಸ್ ಬರುತ್ತೆ. ಡಿಫ್ರೆಂಟ್ ಕ್ಯಾಟಗರೀಸ್ ಯಾವ್ದ್ಯಾವ್ದು ನೋಡಿ. ಒಂದು ಕನ್ವೀನಿಯಂಟ್ ಗುಡ್ಸ್. ಕನ್ವೀನಿಯನ್ಸ್ ಅಂದ್ರೆ ನಿಮ್ ಮನೆ ಹತ್ರನೇ ವಾಕಬಲ್ ಡಿಸ್ಟೆನ್ಸ್ ನಲ್ಲಿ ಇರುತ್ತಲ್ಲ ಸ್ಟೋರ್ಸ್, ಅಲ್ಲಿ ಹೋಗಿ ನೀವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ಆ ಪ್ರಾಡಕ್ಟ್ಸ್ ನ ನಾವು ಕನ್ವೀನಿಯಂಟ್ ಗುಡ್ಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ವಿ ಹ್ಯಾವ್ ಇನ್ ಶಾಪಿಂಗ್ ಗುಡ್ಸ್. ಶಾಪಿಂಗ್ ಗುಡ್ಸ್ ಅಂದ್ರೆ ಎಲ್ಲರೂ ಬೇಗ ಗೊತ್ತಾಗ್ಬಿಡತ್ತೆ. ಸೊ ಎಷ್ಟೊಂದ್ ಕಡೆ ಮಾಲ್ಗೆ ಅಲ್ಲಿ ಎಲ್ಲೆಲ್ಲೋ ಹೋಗ್ತಿರ್ತೀವಿ ನಾವು. ಮಾಲ್ಸ್ ಅಲ್ಲೆಲ್ಲ ನೋಡಿ ಫುಲ್ ರೌಂಡ್ ಹೊಡಿತೀವಿ. ಫುಲ್ ಶಾಪಿಂಗ್ ಕಾಂಪ್ಲೆಕ್ಸ್ ನ ರೌಂಡ್ ಮಾಡಿ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡೋದನ್ನ ವಿ ಕಾಲ್ ಇಟ್ ಆಸ್ ಅನ್ ಶಾಪಿಂಗ್ ಗುಡ್ಸ್. ಓಕೆ. ನೆಕ್ಸ್ಟ್ ವಿ ಹ್ಯಾವ್ ಇನ್ ಸ್ಪೆಷಾಲಿಟಿ ಗುಡ್ಸ್. ಆ ವರ್ಡೇ ಹೇಳತ್ತೆ. ಅಂದ್ರೆ ನಾವು ಫಿಕ್ಸ್ಡ್ ಆಗ್ಬಿಟ್ಟಿರುತ್ತೆ ನಮ್ಮ ಮೈಂಡ್. ಇದೇ ಕಂಪನಿ ಪ್ರಾಡಕ್ಟ್, ಇದೇ ಕಲರು, ಇದೇ ಡಿಸೈನು, ಹೀಗೆ ಇರ್ಬೇಕು ಅನ್ನೋ ಡಿಸೈಡ್ ಆಗ್ಬಿಟ್ಟಿರ್ತೀವಿ. ಆ ಪ್ರಾಡಕ್ಟ್ ಸಿಕ್ತಾ ಪರ್ಚೇಸ್ ಮಾಡ್ತೀವಿ, ಇಲ್ಲಾಂದ್ರೆ ಪರ್ಚೇಸ್ ಮಾಡಲ್ಲ. ಆ ತರ ಗುಡ್ಸ್ ನ ವಿ ಕಾಲ್ ಇಟ್ ಆಸ್ ಸ್ಪೆಷಾಲಿಟಿ ಗುಡ್ಸ್. ನೆಕ್ಸ್ಟ್ ವಿ ಹ್ಯಾವ್ ಅನ್ಸ್ಕೌಟೇಬಲ್ ಗುಡ್ಸ್ ಅಂತ ಹೇಳಿದ್ರೆ ಗೂಡ್ಸ್ ಇದೆ ಅನ್ನೋದು ಗೊತ್ತು, ಬಟ್ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಫಾರ್ ಎಕ್ಸಾಂಪಲ್, ಸೊ ನಮ್ಗೆ ಲಾ ಬುಕ್ಸ್ ಇದೆ ಅನ್ನೋದು ಗೊತ್ತು, ಆದ್ರೆ ಅದು ನಮ್ಮ ಲೈಫ್ ನಲ್ಲಿ ನಮ್ಮ ಪ್ರೊಟೆಕ್ಷನ್ ಹೇಗೆಲ್ಲ ನಮ್ ಸಪೋರ್ಟ್ ಮಾಡುತ್ತೆ ಅನ್ನೋ ನಾಲೆಜ್ ಇದೆಯಾ? ಗೊತ್ತಿಲ್ಲ. ಫೈರ್ ಎಕ್ಸಾಸ್ಟರ್ ಇದೆ ಅನ್ನೋದು ಗೊತ್ತು, ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತ ಎಲ್ಲರಿಗೂ ನಾಲೆಜ್ ಇದೆಯಾ? ಇಲ್ಲ. ಸೊ ಪ್ರಾಡಕ್ಟ್ ಇದೆ ಅನ್ನೋದು ಗೊತ್ತಿರತ್ತೆ ನಮ್ಗೆ, ಅದ್ರ ಬಗ್ಗೆ ನಮ್ಗೆ ಯೂಸೇಜ್ ನಾಲೆಜ್ ಇರಲ್ಲ. ಆ ತರ ಗುಡ್ಸ್ ನ ವಿ ಕಾಲ್ ಇಟ್ ಆಸ್ unscoutable goods. So on the basis of product, we are having 4 classifications. Next, on the basis of territory ನಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್. ಸೊ ಆ ಪ್ಲೇಸಸ್ ನಲ್ಲಿ ನಮ್ಗೆ ಏನಾಗ್ತಾ ಇರತ್ತೆ, ನಾವು ಪ್ರಾಡಕ್ಟ್ ಸ್ಪೆಷಲೈಸೇಷನ್ಸ್ ಇರುತ್ತೆ. ಈಸ್ಟ್ ಕಡೆ ಒಂದು, ವೆಸ್ಟ್, ನಾರ್ತ್, ಈಸ್ಟ್ ತರ ಟೆರಿಟರಿಗೆ ನಾವು ಏನಾಗಿರ್ತೀವಿ, ಡಿಪೆಂಡ್ ಆಗಿರ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಎನ್ ಡಿಪಾರ್ಟ್ಮೆಂಟಲೈಸೇಷನ್. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನ್ ಮಾಡ್ತೀವಿ, ಎಲ್ಲ ಗ್ರೂಪಿಂಗ್ ಆಯ್ತು ನಮ್ಗೆ ಡಿಪಾರ್ಟ್ಮೆಂಟಲೈಸೇಷನ್ ಅಲ್ಲಿ. ನೆಕ್ಸ್ಟ್ ವಿ ಹ್ಯಾವ್ ಎನ್ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. ಸೊ ಈ ನಾವ್ ಇಲ್ಲಿ ಏನ್ ಮಾಡ್ಬೇಕು ನೋಡಿ, ಎಲ್ಲ ಡಿಪಾರ್ಟ್ಮೆಂಟ್ಸ್ಗೂ ಏನ್ ಮಾಡ್ಬೇಕು, ಅಕಾರ್ಡಿಂಗ್ ಟು ದೇರ್ ಸ್ಪೆಷಲೈಸೇಷನ್, ಅಕಾರ್ಡಿಂಗ್ ಟು ದೇರ್ ಸ್ಕಿಲ್ಸ್, ಅಕಾರ್ಡಿಂಗ್ ಟು ದೇರ್ ಎಕ್ಸ್ಪೀರಿಯನ್ಸ್, ಅಕಾರ್ಡಿಂಗ್ ಟು ದೇರ್ ಎಬಿಲಿಟಿ, ದ ವರ್ಕ್ ಹ್ಯಾಸ್ ಟು ಬಿ ಅಸೈನ್ಡ್. ನಾವೀಗ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಡ್ಕೊಂಡಿರ್ತೀವಿ, ಪರ್ಚೇಸ್ ಡಿಪಾರ್ಟ್ಮೆಂಟ್, ಸೇಲ್ಸ್, ಫಿನಾನ್ಸ್, HR ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅವ್ರವ್ರ ಸ್ಪೆಷಲೈಸೇಷನ್ಗೆ ತಕ್ಕಂತ ವರ್ಕ್ ನ ಏನ್ ಮಾಡ್ಬೇಕು, ನಾವಿಲ್ಲಿ ಅಸೈನ್ ಮಾಡ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅಸೈನ್ಮೆಂಟ್ ಆಫ್ ಡ್ಯೂಟೀಸ್. So next we have establishing reporting relationship. Reporting relationship ಅಂದ್ರೆ ಎವ್ರಿ ಇಂಡಿವಿಜುವಲ್ ಶುಡ್ ನೋ, ಯಾರ ಹತ್ರ ಇಂದ ನಾನು ಕೆಲಸ ತಗೋಬೇಕು, ಯಾರಿಗೆ ನಾನು ರಿಪೋರ್ಟ್ ಮಾಡಬೇಕು. ಸೊ ದಟ್ ಶುಡ್ ಬಿ ನೋನ್ ಫಾರ್ ಎವ್ರಿ ಸಬಾರ್ಡಿನೇಟ್ಸ್ ಆರ್ ಎವ್ರಿ ಎಂಪ್ಲಾಯೀಸ್ ಇನ್ ಎನ್ ವರ್ಕಿಂಗ್ ಇನ್ ಎನ್ ಆರ್ಗನೈಸೇಷನ್ಸ್. ಎಲ್ಲರಿಗೂ ಗೊತ್ತಿರಬೇಕು. ಹಾಗಿದ್ದಾಗ ಏನಾಗುತ್ತೆ, ಅಲ್ಲಿ ನಮ್ಗೆ ಮಿಸ್ಕಮ್ಯುನಿಕೇಶನ್ಸ್ ಇರ್ಬೋದು, ಏನು ನಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಕರೆಕ್ಟ್ ಆಗಿ ನಾವು ಅವ್ರ ತರ ಕೆಲಸ ತಗೊಂಡಿರ್ತೀವಿ, ಇವ್ರಿಗೆ ನಾವು ರಿಪೋರ್ಟ್ ಮಾಡ್ಬೇಕನ್ನೋ ಒಂದು ರಿಲೇಶನ್ಶಿಪ್ ನ ನಾವು ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ, ವರ್ಕಿಂಗ್ ಎನ್ವಿರಾನ್ಮೆಂಟ್ ಡಿಸ್ಟರ್ಬ್ ಆಗೋದಿಲ್ಲ. Next, we have an importance of organizing. Why organizing is important? The first one is to receive the benefit of specialization. Nani previous slide according to their specialization, according to their skills, according to their experience, according to their ability ಅಂತ ಹೇಳ್ಬಿಟ್ಟು. ಸೊ ಯಾರು ಯಾವ ಜಾಬ್ ಅಲ್ಲಿ ಸ್ಪೆಷಲೈಸ್ಡ್ ಆಗಿರ್ತಾರೋ ಅಂತವನ್ನ ನಾವು ತಗೊಳ್ಳೋದ್ರಿಂದ ಸೊ ಬಿಸ್ನೆಸ್ ಗ್ರೋತ್ಗೆ ತುಂಬಾ ಬೆನಿಫಿಟ್ ರಿಸೀವ್ ಆಗುತ್ತೆ. ಸೊ ಟು ರಿಸೀವ್ ದ ಬೆನಿಫಿಟ್ ಆಫ್ ಸ್ಪೆಷಲೈಸೇಷನ್, ಆರ್ಗನೈಸಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಬೆನಿಫಿಟ್ ರಿಸೀವ್ ಮಾಡ್ಬೇಕಂದ್ರೆ ರೈಟ್ ಪರ್ಸನ್ ಶುಡ್ ಬಿ ಪ್ಲೇಸ್ಡ್ ಇನ್ ದ ರೈಟ್ ಜಾಬ್. ಆ ತರ ಇದ್ದಾಗ ಮಾತ್ರ ಏನಾಗುತ್ತೆ, ವಿ ಕ್ಯಾನ್ ವೆರಿ ಹ್ಯಾಪಿಲಿ ರಿಸೀವ್ ದ ಬೆನಿಫಿಟ್ಸ್ ಫ್ರಮ್ ದ ಪಾಯಿಂಟ್ ಆಫ್ ಆರ್ಗನೈಸಿಂಗ್. ಸೊ ನೆಕ್ಸ್ಟ್ ವಿ ಹ್ಯಾವಿಂಗ್ ಕ್ಲಾರಿಟಿ ಇನ್ ವರ್ಕಿಂಗ್ ರಿಲೇಶನ್ಶಿಪ್. ಕ್ಲಾರಿಟಿ ಅಂತ ಯಾಕೆ ಕ್ಲಾರಿಟಿ ಇರಬೇಕು? ಸೊ ಡಿಪೆಂಡಿಂಗ್ ಆನ್ ಅಥಾರಿಟಿ, ಡಿಪೆಂಡಿಂಗ್ ಆನ್ ರೆಸ್ಪಾನ್ಸಿಬಿಲಿಟಿ, ಎವ್ರಿ ಇಂಡಿವಿಜುವಲ್ ಶುಡ್ ಹ್ಯಾವ್ ಇನ್ ಕ್ಲಾರಿಟಿ. ಸೊ ಟು ಹೂಮ್ ದ ವರ್ಕ್, ಯಾರು ಕೆಲಸ ಕೊಡಬೇಕು, ಯಾರ ಹತ್ರದಿಂದ ನಾವು ಕೆಲಸ ರಿಸೀವ್ ಮಾಡಬೇಕು ಅನ್ನೋ ಕ್ಲಾರಿಟಿ ಶುಡ್ ಬಿ ದೇರ್ ಇನ್ ಎನ್ ವರ್ಕಿಂಗ್ ಪ್ಲೇಸ್. ಅದನ್ನ ಹೇಗೆ ತಗೊಳ್ತೀವಿ? ಡಿಪೆಂಡಿಂಗ್ ಆನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ, ಎವ್ರಿ ಇಂಡಿವಿಜುವಲ್ ಶುಡ್ ನೋ ಫ್ರಮ್ ಹೂಮ್ ದ ಆರ್ಡರ್ ಹ್ಯಾಸ್ ಟು ಬಿನ್ ಟೇಕನ್, ಟು ಹೂಮ್ ದ ಆರ್ಡರ್ ಹ್ಯಾಸ್ ಟು ಬಿನ್ ಗಿವನ್ ಅಂತ ಹೇಳ್ಬಿಟ್ಟು ಕ್ಲಾರಿಟಿ ಇರಬೇಕು. ದಟ್ ಈಸ್ ಅವಾಗ ಏನಾಗುತ್ತೆ, ಒಳ್ಳೆ ರಿಲೇಶನ್ಶಿಪ್ ಆರ್ಗನೈಸೇಷನ್ ಅಲ್ಲಿ ಬಿಲ್ಡ್ ಮಾಡೋದಕ್ಕೆ ನಮ್ಗೆ ಈಸಿ ಆಗುತ್ತೆ. Optimum utilization of resources.
ಬಿಸ್ನೆಸ್ ನಲ್ಲಿ ನಮ್ಗೆ ರಿಸೋರ್ಸಸ್ ಇದ್ದೇ ಇರುತ್ತೆ. ಇಟ್ ಮೇ ಬಿ ಆ ಫಿನಾನ್ಸ್ ಇರ್ಬೋದು, ಮಿಷಿನರೀಸ್, ಲೇಬರರ್ಸ್, ರಾ ಮೆಟೀರಿಯಲ್ಸ್, ವಾಟರ್, ಪವರ್, ಲೈಕ್ ದಿಸ್ ವಿಲ್ ಬಿ ಹ್ಯಾವಿಂಗ್ ಡಿಫ್ರೆಂಟ್ ರಿಸೋರ್ಸಸ್ ಇನ್ ಎನ್ ಆರ್ಗನೈಸೇಷನ್. ಇಷ್ಟು ರಿಸೋರ್ಸಸ್ ಅನ್ನ ಪ್ರಾಪರ್ ಆಗಿ ಯೂಸ್ ಮಾಡ್ಕೊಂಡ್ರೆ ಡೂಪ್ಲಿಕೇಶನ್ ಅವಾಯ್ಡ್ ಮಾಡ್ಬೋದು, ವೇಸ್ಟೇಜ್ ನ ಅವಾಯ್ಡ್ ಮಾಡ್ಬೋದು. ಅವಾಗ ಆರ್ಗನೈಸೇಷನ್ ಏನಾಗುತ್ತೆ, ಬೆನಿಫಿಟ್ ರಿಸೀವ್ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ಅಡಾಪ್ಟೇಷನ್ ಟು ದ ಚೇಂಜಸ್. ಆರ್ಗನೈಸಿಂಗ್ ಯಾವಾಗೂ ಅಷ್ಟೇ ಬಿಸ್ನೆಸ್ ನಲ್ಲಿ ಏನೇ ಚೇಂಜಸ್ ಆಗಲಿ, ವಿ ಶುಡ್ ಬಿ ರೆಡಿ ಟು ಆಕ್ಸೆಪ್ಟ್ ಚೇಂಜಸ್. ಆಕ್ಸೆಪ್ಟ್ ಮಾಡ್ಕೊಳಕ್ ಎಲ್ಲಿವರೆಗೂ ನಾವು ರೆಡಿ ಇರ್ತೀವೋ ಅಲ್ಲಿವರೆಗೂ ಬಿಸ್ನೆಸ್ ಗ್ರೋ ಆಗುತ್ತೆ. ವೆನ್ ವಿ ಸ್ಟಾಪ್ ಆಕ್ಸೆಪ್ಟಿಂಗ್ ದ ಚೇಂಜಸ್, ಡೆಫಿನೆಟ್ಲಿ ಬಿಸ್ನೆಸ್ ಏನಾಗುತ್ತೆ, ಗ್ರೋ ಆಗೋ ಚಾನ್ಸಸ್ ಆಗುತ್ತೆ, ರಿಡ್ಯೂಸ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಆಲ್ವೇಸ್ ವಿ ಶುಡ್ ಬಿ ರೆಡಿ ಟು ಆಕ್ಸೆಪ್ಟ್ ಎನಿ ಚೇಂಜಸ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಬಿಸ್ನೆಸ್ ಎನ್ವಿರಾನ್ಮೆಂಟ್. ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ಸ್. ಕ್ಲಿಯರ್ ಡಿಸ್ಕ್ರಿಪ್ಷನ್ ಆಫ್ ಜಾಬ್ ಇರಬೇಕು, ಕ್ಲಾರಿಟಿ ಇರಬೇಕು ಜಾಬ್ ಬಗ್ಗೆ, ಕನ್ಫ್ಯೂಷನ್ಸ್ ಇರಬಾರ್ದು, ಡ್ಯೂಪ್ಲಿಕೇಶನ್ ಆಫ್ ವರ್ಕ್ ಶುಡ್ ನಾಟ್ ಬಿ ದೇರ್. ಸೊ ಎಫೆಕ್ಟಿವ್ನೆಸ್ ಏನಾಗುತ್ತೆ, ಅವಾಗ ಇಂಪ್ರೂವ್ ಆಗುತ್ತೆ. ಎಫೆಕ್ಟಿವ್ನೆಸ್ ಇಂಪ್ರೂವ್ ಆದಾಗ ಏನಾಗುತ್ತೆ, ಎಫೆಕ್ಟಿವ್ ಅಡ್ಮಿನಿಸ್ಟ್ರೇಷನ್ ಆಗುತ್ತೆ. ಆರ್ಗನೈಸಿಂಗ್ ಪ್ರಾಪರ್ ಆಗಿ ಆರ್ಗನೈಸ್ ಆಗಿದ್ರೆ ಇಟ್ ಸಪೋರ್ಟ್ ಅಸ್ ಟು ಅವಾಯ್ಡ್ ಕನ್ಫ್ಯೂಷನ್, ಇಟ್ ಸಪೋರ್ಟ್ ಅಸ್ ಟು ಅವಾಯ್ಡ್ ಡುಪ್ಲಿಕೇಶನ್ಸ್. ಪ್ರಾಪರ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಅವಾಗ ಪ್ರಾಪರ್ ಅಡ್ಮಿನಿಸ್ಟ್ರೇಷನ್ಸ್ ಬಿಸ್ನೆಸ್ ಗ್ರೋ ಆಗೋದಕ್ಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಡೆವಲಪ್ಮೆಂಟ್ ಆಫ್ ಪರ್ಸನಲ್. ಆಲ್ವೇಸ್ ಆರ್ಗನೈಸಿಂಗ್ ಹೇಗಿರ್ಬೇಕು, ಇಟ್ ಶುಡ್ ಸ್ಟಿಮ್ಯುಲೇಟ್, ಇಟ್ ಶುಡ್ ಎನ್ಕರೇಜ್ ಅಂಡ್ ಮ್ಯಾನೇಜಸ್ ಟು ಟೇಕ್ ಎನ್ ಇನಿಷಿಯೇಟಿವ್ ಟುವರ್ಡ್ಸ್ ಕ್ರಿಯೇಟಿಂಗ್ ಸಮಥಿಂಗ್ ನ್ಯೂ ವಿಚ್ ಡೈರೆಕ್ಟ್ಲಿ ಸಪೋರ್ಟ್ಸ್ ಟುವರ್ಡ್ಸ್ ದ ಗ್ರೋತ್ ಆಫ್ ಎನ್ ಆರ್ಗನೈಸೇಷನ್. ಓಕೆನಾ? ಅವ್ರ ಮ್ಯಾನೇಜರ್ಸ್ ಮೈಂಡ್ ಹೇಗಾಗಬೇಕು, ಮೋಟಿವೇಟ್ ಆಗಬೇಕು, ಎನ್ಕರೇಜ್ ಆಗಬೇಕು, ಸ್ಟಿಮ್ಯುಲೇಟ್ ಆಗಬೇಕು, ಟು ಟೇಕ್ ಎನ್ ಆಕ್ಟಿವ್ ಇನಿಷಿಯೇಟಿವ್ ತಗೋಬೇಕು. ಅವರು ತಗೊಂಡಾಗ ಮಾತ್ರ ಏನಾಗುತ್ತೆ, ಬಿಸ್ನೆಸ್ ಗ್ರೋ ಆಗೋದಕ್ಕೆ ನಮ್ಗೆ ಈಸಿ ಆಗುತ್ತೆ. Expansion and growth. Organizing helps to take a new challenges. ನ್ಯೂ ಚಾಲೆಂಜಸ್ ತಗೋಬೇಕು. ಯಾವ ತರ ಬರುತ್ತೆ ನ್ಯೂ ಚಾಲೆಂಜಸ್? ಜಾಬ್ ಪೊಸಿಷನ್ಸ್ ಜಾಸ್ತಿ ಇರಬೇಕು, ಡಿಪಾರ್ಟ್ಮೆಂಟ್ ಇನ್ಕ್ರೀಸ್ ಆಗ್ಬೋದು, ನ್ಯೂ ಪ್ರಾಡಕ್ಟ್ಸ್ ನ ರಿಲೀಸ್ ಮಾಡ್ಬೋದು, ನ್ಯೂ ಜಿಯೋಗ್ರಫಿಕಲ್ ಟೆರಿಟರೀಸ್ಗೂ ನಮ್ಮ ಪ್ರಾಡಕ್ಟ್ ರೀಚ್ ಆಗ್ಬೋದು, ಎಕ್ಸ್ಪೆನ್ಷನ್ ಆಗ್ಬೇಕು, ಗ್ರೋತ್ ಆಗ್ಬೇಕು. ಇದೆಲ್ಲ ಆಗ್ಬೇಕು ಬಿಸ್ನೆಸ್ ಅಂದ್ರೆ ಡೆಫಿನೆಟ್ ಆಗಿ ಏನಾಗ್ಬೇಕು, ಆರ್ಗನೈಸಿಂಗ್ ಪ್ರಾಪರ್ ಆಗಿದ್ರೆ ಮಾತ್ರನೇ ಬಿಸ್ನೆಸ್ ಎಕ್ಸ್ಪೆಂಡ್ ಆಗುತ್ತೆ, ಬಿಸ್ನೆಸ್ ಗ್ರೋತ್ ಆಗುತ್ತೆ. ಸೊ ಆರ್ಗನೈಸಿಂಗ್ ಪ್ಲೇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಟುವರ್ಡ್ಸ್ ಎಕ್ಸ್ಪೆನ್ಷನ್ ಅಂಡ್ ಗ್ರೋತ್ ಆಫ್ ದ ಆರ್ಗನೈಸೇಷನ್. So next concept we are learning organization structure. Organization structure ಅಂದ್ರೆ framework. So chapter number 1 ಇಂದ ನಾವು ನೋಡ್ತಾನೆ ಇದೀವಿ ಲೆವೆಲ್ಸ್ ಆಫ್ ಮ್ಯಾನೇಜ್ಮೆಂಟ್, ಟಾಪ್ ಲೆವೆಲ್, ಮಿಡಲ್ ಲೆವೆಲ್, ಲೋವರ್ ಲೆವೆಲ್. ಅಷ್ಟು ಲೆವೆಲ್ ಅಲ್ಲಿ ಯಾರ್ಯಾರು ಬರ್ತಾರೆ, ಯಾರ ರೆಸ್ಪಾನ್ಸಿಬಿಲಿಟೀಸ್ ಹೇಗಿರುತ್ತೆ, ಟಾಸ್ಕ್ ಎಲ್ಲ ನಮ್ಗೆ ಗೊತ್ತಾಗದೆ ನಮ್ಗೆ ಆರ್ಗನೈಸೇಷನ್ ಸ್ಟ್ರಕ್ಚರ್ ಇಂದ. So types of organization structure, we are having two types of organizational structure. ಅದರಲ್ಲಿ ಫಸ್ಟ್ ಒನ್ ಬಂದು ಫಂಕ್ಷನಲ್ ಸ್ಟ್ರಕ್ಚರ್. Functional structure will be having similar nature of one product and will be having various departments. ಅದನ್ನ ನಾವ್ ಏನಂತ ಕರಿತೀವಿ, ಫಂಕ್ಷನಲ್ ಸ್ಟ್ರಕ್ಚರ್ ಅಂತ ಹೇಳಿ ಕರಿತೀವಿ. ಏನಾಗುತ್ತೆ ಇಲ್ಲಿ, ಸಿಮಿಲರ್ ನೇಚರ್ ಆಫ್ ಪ್ರಾಡಕ್ಟ್ ಇರುತ್ತೆ, ವಿಲ್ ಬಿ ಹ್ಯಾವಿಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್. ಡಿವಿಷನ್ ಸ್ಟ್ರಕ್ಚರ್ ಅಲ್ಲಿ ಏನಾಗುತ್ತೆ, ವಿಲ್ ಬಿ ಹ್ಯಾವಿಂಗ್ ಸೀಲ್ ಕೊಟ್ಟಿದ್ದೀನಿ ಎಕ್ಸಾಂಪಲ್ಸ್ ನಿಮ್ಗೆ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಿಮ್ಗೆ. We are having different products. ನೋಡಿ ಕಾಸ್ಮೆಟಿಕ್ಸ್ ಇದೆ, ಗಾರ್ಮೆಂಟ್ಸ್ ಇದೆ, ಫುಟ್ವೇರ್ ಇದೆ, ಸ್ಕಿನ್ ಕೇರ್ ಇದೆ. We are having different products and we are having different departments. That is called as division structure. Okay, so here the structure will be framed group activities on the basis of product. A separate divisions is created for each major product in a business enterprises. ನೋಡಿ ಕಾಸ್ಮೆಟಿಕ್ಸ್ ಗೆ ಇಷ್ಟು ಡಿಪಾರ್ಟ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ, ಗಾರ್ಮೆಂಟ್ಸ್ ಗೆ ಇಷ್ಟು ಪ್ರಾಡಕ್ಟ್ಸ್ ನ ಡಿಪಾರ್ಟ್ಮೆಂಟ್ ನ ಕ್ರಿಯೇಟ್ ಮಾಡ್ತೀವಿ, ಫುಟ್ವೇರ್ ಗೆ ಇಷ್ಟು ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗುತ್ತೆ, ಸ್ಕಿನ್ ಕೇರ್ ಗೆ ಇಷ್ಟು ಡಿಪಾರ್ಟ್ಮೆಂಟ್ಸ್ ಕ್ರಿಯೇಟ್ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಡಿವಿಷನ್ ಸ್ಟ್ರಕ್ಚರ್. ಇದು ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಸೊ ನಾವು ವಿ ಆರ್ ಲರ್ನಿಂಗ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ functional structure and divisional structure. See, on the basis of formation, functional structure ಏನಾಗುತ್ತೆ, ಬೇಸಿಸ್ ಆಫ್ ಫಂಕ್ಷನ್ ಮೇಲೆ ಏನಾಗುತ್ತೆ, ಇದು ಸ್ಟಾರ್ಟ್ ಆಗುತ್ತೆ, ಫಾರ್ಮೇಶನ್ ಆಗುತ್ತೆ. ಡಿವಿಷನ್ ಅಲ್ಲಿ ಆನ್ ದ ಬೇಸಿಸ್ ಆಫ್ ಪ್ರಾಡಕ್ಟ್ ಲೈನ್. ಸೊ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಡಕ್ಟ್ಸ್ ಈಗ ತೋರಿಸಿದೆ ನಾನು, ಆತರ ಪ್ರಾಡಕ್ಟ್ ಲೈನ್ ಮೇಲೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸ್ಪೆಷಲೈಸೇಷನ್ ಯಾವ್ದ್ರ ಮೇಲೆ ಬೇಸ್ ಆಗಿರುತ್ತೆ, ಫಂಕ್ಷನ್ ಮೇಲೆ. ಹಿಯರ್ ದ ಸ್ಪೆಷಲೈಸೇಷನ್ ವಿಲ್ ಬಿ ಬೇಸ್ಡ್ ಆನ್ ಪ್ರಾಡಕ್ಟ್. ರೆಸ್ಪಾನ್ಸಿಬಿಲಿಟಿ ಏನಾಗುತ್ತೆ, ಟು ಡಿಫಿಕಲ್ಟ್ ಆಗಿರುತ್ತೆ, ಬಿಕಾಸ್ ಒನ್ ಪ್ರಾಡಕ್ಟ್ ಮೋರ್ ಇಂಪಾರ್ಟೆನ್ಸ್ ವಿಲ್ ಬಿ ಗಿವನ್, ರೆಸ್ಪಾನ್ಸಿಬಿಲಿಟೀಸ್ ವಿಲ್ ಬಿ ಮೋರ್. ಬಟ್ ಇದು ಈಸಿ ಆಗುತ್ತೆ. ಎಲ್ಲ ಡಿಪಾರ್ಟ್ಮೆಂಟ್ಸ್ ಪ್ರಾಡಕ್ಟ್ ಚೇಂಜ್ ಆಗುತ್ತೆ, ಬಟ್ ರೆಸ್ಪಾನ್ಸಿಬಿಲಿಟೀಸ್ ಏನಾಗ್ತಾ ಇರುತ್ತೆ, ಸೇಮ್ ಬರುತ್ತೆ. ಸೊ ಕಾಸ್ಟ್ ಇದು ಎಕನಾಮಿಕಲ್ ಆಗಿರುತ್ತೆ, ತುಂಬಾ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಬಿಕಾಸ್ ಡುಪ್ಲಿಕೇಶನ್ ಫಂಕ್ಷನ್ಸ್ ಇಲ್ಲಿ ಚಾನ್ಸ್ ಇರೋದ್ರಿಂದ. ಕೋಆರ್ಡಿನೇಷನ್ ಇಸ್ ಡಿಫಿಕಲ್ಟ್ ಹಿಯರ್ ಅಂಡ್ ಇಟ್ ವಿಲ್ ಬಿಕಮ್ ವೆರಿ ಈಸಿ.
ಮ್ಯಾನೇಜರ್ ಡೆವಲಪ್ಮೆಂಟ್ ಈಸ್ ವೆರಿ ಡಿಫಿಕಲ್ಟ್ ಅಂಡ್ ಇಟ್ ಈಸ್ ವೆರಿ ಈಸಿಯರ್. ಸೊ ಇಲ್ಲಿ ರೆಡ್ ಮಾರ್ಕ್ ಏನ್ ಹಾಕಿದೀನಿ, ಇದು ನಿಮ್ಗೆ ಹೈಲೈಟ್ಸ್ ವರ್ಡ್ಸ್ ಆಗಿರುತ್ತೆ. ಇದನ್ನ ಗ್ಯಾಪ್ನ ಇಟ್ಕೊಂಡ್ರೆ ಯು ಕ್ಯಾನ್ ವೆರಿ ಈಸಿಲಿ ಯು ರಿಮೆಂಬರ್ ಮಾಡ್ಕೊಳ್ಳೋಕೆ ನಿಮ್ಗೆ ಈಸಿ ಆಗುತ್ತೆ. Next, we are learning formal and informal organization. Formal organization ಅಂದ್ರೆ ಏನು? The organization structure which is designed by management. Management decide ಮಾಡುವಂತ organization structure ನ we call it as formal organization. Okay na? Organization structure which is designed by management is called as formal. Okay. Next, informal organization. So the organization structure which is not designed by management is called as informal. Formal ಅಲ್ಲಿ management design ಮಾಡುತ್ತೆ. Informal ಅಲ್ಲಿ management design ಮಾಡೋದಿಲ್ಲ. ಓಕೆನಾ? So what are the advantages of formal organization? The first advantage is to fix responsibility. Responsibility fix ಮಾಡಬೇಕು ಅಂದ್ರೆ formal organization is required. ಡುಪ್ಲಿಕೇಶನ್ ನಾವು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಫಾರ್ಮಲ್ ಆರ್ಗನೈಸೇಷನ್ ಈಸ್ ಕಂಪಲ್ಸರಿ. ಯೂನಿಟಿ ಆಫ್ ಕಮಾಂಡ್ ಮೇಂಟೈನ್ ಇದ್ರೆ ಮಾತ್ರನೇ ಏನಾಗುತ್ತೆ, ಇಟ್ ಐ ಸಪೋರ್ಟ್ ಅಸ್ ಟು ಅವಾಯ್ಡ್ ಕನ್ಫ್ಯೂಷನ್ ಇನ್ ದ ಮೈಂಡ್ಸ್ ಆಫ್ ದ ಎಂಪ್ಲಾಯೀಸ್ ಆರ್ ಸಬಾರ್ಡಿನೇಟ್ಸ್. In case of formal organizations, it is very effective to achieve the organizational goal ಅಚೀವ್ ಮಾಡಕ್ ನಮ್ಗೆ ಈಸಿ ಆಗುತ್ತೆ. ಅಂಡ್ ಇನ್ ಕೇಸ್ ಆಫ್ ಫಾರ್ಮಲ್ ಸ್ಟೆಬಿಲಿಟಿ ಅನ್ನೋದನ್ನ ನಾವು ಬಿಸ್ನೆಸ್ ನಲ್ಲಿ ಏನ್ ಮಾಡ್ಬೋದು, ಆರ್ಗನೈಸೇಷನ್ಸ್ ನಲ್ಲಿ ಮೇಂಟೈನ್ ಮಾಡ್ಬೋದು. ಸೊ ದಿಸ್ ಆರ್ ದ ಅಡ್ವಾಂಟೇಜ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಡಿಸ್ಅಡ್ವಾಂಟೇಜ್ ಆಫ್ ಫಾರ್ಮಲ್ ಆರ್ಗನೈಸೇಷನ್. ಫಸ್ಟ್ ಡಿಸ್ಅಡ್ವಾಂಟೇಜ್ ಏನಾಗುತ್ತೆ ಅಂತಂದ್ರೆ, ಇಲ್ಲಿ ಫಾರ್ಮಲ್ ಅಲ್ಲಿ ಮ್ಯಾನೇಜ್ಮೆಂಟ್ ಡಿಸೈನ್ ಮಾಡೋವರೆಗೂ ನಾವು ವೇಟ್ ಮಾಡ್ಬೇಕು. ಹಾಗಾಗಿ ಈ ಅದೇನಾಗುತ್ತೆ, ಡಿಲೇ ಆಗುತ್ತೆ ನಮ್ಗೆ. ಸೊ ಟಾಪ್ ಮ್ಯಾನೇಜ್ಮೆಂಟ್ ಅವರು ಡಿಸೈಡ್ ಮಾಡಿ ನಮ್ಗೆ ಹೇಳಿದ ಮೇಲೆ ನಾವು ವರ್ಕ್ ಪ್ರೋಸೆಸ್ ಮಾಡ್ಬೇಕು. ಅವ್ರು ಡಿಸೈನ್ ಮಾಡಿ ನಮ್ಗೆ ಹೇಳೋವರೆಗೂ ಏನಾಗುತ್ತೆ, ಟೈಮ್ ತಗೊಳುತ್ತೆ. ಸೊ ಡಿಸಿಷನ್ ತಗೊಳ್ಳೋ ಸಹ ಏನಾಗುತ್ತೆ, ಡಿಲೇ ಆಗುತ್ತೆ. ಫಸ್ಟ್ ಡಿಸ್ಅಡ್ವಾಂಟೇಜ್. ಸೊ ನೆಕ್ಸ್ಟ್, ಪೋರ್ ಆರ್ಗನೈಸೇಷನ್ ಪ್ರಾಕ್ಟೀಸಸ್ ಮೇ ನಾಟ್ ಪ್ರೊವೈಡ್ ಅಡಿಕ್ವೇಟ್ ರೆಕಗ್ನಿಷನ್ಸ್ ಇರಲ್ಲ. ಕೆಲವು ಸಲ ನಮ್ಮ ಪ್ರಾಕ್ಟೀಸಸ್ ಏನು ನಾವು ಮೇಂಟೈನ್ ಮಾಡ್ಕೊಂಡಿರ್ತೀವಿ, ದಟ್ ಮೇ ಬಿ ಲೀಡ್ಸ್ ಟು ಅನ್ ಕ್ರಿಯೇಟಿವ್ ಟ್ಯಾಲೆಂಟ್ ಹಿಪೋಸಿಸ್ ಡಸ್ ನಾಟ್ ಅಲೋ ಎನಿ ಡಿವಿಯೇಷನ್ ಫ್ರಮ್ ರಿಜಿಡಿಟಿ ಲೇಡ್ ಡೌನ್ ಪಾಲಿಸೀಸ್. ಸೊ ಅಡಿಕ್ವೇಟ್ ರೆಕಗ್ನಿಷನ್ ಏನಾಗುತ್ತೆ, ಕೆಲವು ಸಲ ಪೋರ್ ಆಗ್ಬಿಡತ್ತೆ. ಸೊ ಅಂಡ್ ದ ನೆಕ್ಸ್ಟ್ ಒನ್ ಇಸ್, ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಬಿಲ್ಡ್ ಅ ಹ್ಯೂಮನ್ ರಿಲೇಶನ್ಶಿಪ್. ಸೊ ನಾವು ಜಾಸ್ತಿ ಸ್ಟ್ರಕ್ಚರ್ ಮೇಲೆ ಡಿಪೆಂಡ್ ಮಾಡ್ಬೇಕಾಗಿರೋದ್ರಿಂದ, ಸೊ ನಮ್ಮ ರಿಲೇಶನ್ಶಿಪ್ ನಲ್ಲಿ ಅಷ್ಟು ಕ್ವಾಲಿಟಿನ ನಾವು ಎಕ್ಸ್ಪೆಕ್ಟ್ ಮಾಡಕ್ ಆಗೋದಿಲ್ಲ ವೆನ್ ಇಟ್ ಕಮ್ಸ್ ಟು ಆನ್ ಫಾರ್ಮಲ್. Advantage of informal organization. Informal organization is not designed by the management. Okay na? So informal organization communication ಏನಾಗುತ್ತೆ, ಬೇಗ ಸ್ಪ್ರೆಡ್ ಆಗುತ್ತೆ. ಫಾಸ್ಟರ್ ಸ್ಪ್ರೆಡ್ ಆಫ್ ಕಮ್ಯುನಿಕೇಶನ್ ಮತ್ತೆ ಫೀಡ್ಬ್ಯಾಕ್ ಸಹ ನಮ್ಗೆ ಏನಾಗುತ್ತೆ, ಬೇಗ ಸಿಗುತ್ತೆ ವೆನ್ ಇಟ್ ಕಮ್ಸ್ ಟು ಅನ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಓಕೆ, ಇಲ್ಲಿ ಸೋಷಿಯಲ್ ನೀಡ್ಸ್ ಇರುತ್ತೆ. ಸೋಷಿಯಲ್ ನೀಡ್ಸ್ ಇರೋದ್ರಿಂದ ಇಲ್ಲಿ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬಾ ಇರುತ್ತೆ. ಸೊ ಬಿಲಾಂಗಿಂಗ್ನೆಸ್, ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಎಂಪ್ಲಾಯೀಸ್ ವಿಲ್ ಬಿ ವೆರಿ ನೈಸ್ advantage. And it also contributes towards fulfillment of organizational objective. ಅಡಿಕ್ವೇಟ್ ಆಗಿ ನಮ್ಗೆ ಏನಾಗುತ್ತೆ, ಬಿಸ್ನೆಸ್ಗೆ ಏನೇನ್ ಇನ್ಫಾರ್ಮಲ್ ಸಪೋರ್ಟಿವ್ ಆಗಿರುತ್ತೆ, ಫ್ರೀ ಆಗಿರುತ್ತೆ, ಫ್ರೀಡಮ್ ಆಗಿರುತ್ತೆ. ಸೊ ಹಾಗಾಗಿ ಆರ್ಗನೈಸೇಷನ್ ಆಬ್ಜೆಕ್ಟಿವ್ ನ ಫುಲ್ಫಿಲ್ ಮಾಡಕ್ ನಮ್ಗೆ ಇದು ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಸಪೋರ್ಟ್ ಮಾಡುತ್ತೆ. ಡಿಸ್ಅಡ್ವಾಂಟೇಜಸ್. ಸೊ ಇನ್ಫಾರ್ಮಲ್ ಅನ್ನೋದು ಇಟ್ ಆಲ್ವೇಸ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಫಾರ್ಮಲ್. ಡಿಸ್ಕ್ರಿಪ್ಟಿವ್ ಫೋರ್ಸ್ ಇರುತ್ತೆ. ಅವ್ರ ಫಾರ್ಮಲ್ ಅಲ್ಲಿ ಏನ್ ಹೇಳ್ತೀವಿ ಅದಕ್ಕೆ ಆಪೋಸಿಟ್ ಆಗೇ ಇರುತ್ತೆ ನಮ್ಗೆ ಇನ್ಫಾರ್ಮಲ್ ಅಂತ ಹೇಳಿ, ಇನ್ಫಾರ್ಮಲ್ ಆರ್ಗನೈಸೇಷನ್. ಅಂಡ್ ಇದು ಸಕ್ಸಸ್ ಇಂಪ್ಲಿಮೆಂಟೇಷನ್ ಎಲ್ಲ ಏನಾಗುತ್ತೆ, ನಮ್ಗೆ ಡಿಲೇ ಆಗುತ್ತೆ. ರಿಸ್ಟ್ರಿಕ್ಟೆಡ್ ಗ್ರೋತ್ ಇರುತ್ತೆ ನಮ್ಗೆ ಇದ್ರಲ್ಲಿ. ಸೊ ಇದು ಫಾರ್ಮಲ್ ಆರ್ಗನೈಸೇಷನ್ ಪ್ರೆಷರ್ ಹೆಂಗಿರುತ್ತೆ, ಗ್ರೂಪ್ ಎಕ್ಸ್ಪೆಕ್ಟೇಷನ್ಸ್, ಆ ಟೀಮ್ ಎಕ್ಸ್ಪೆಕ್ಟೇಷನ್ಸ್ ಏನಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಾರ್ಮ್ಸ್ ವಿಲ್ ಬಿ ಸೆಟ್ ಬೈ ದ ಗ್ರೂಪ್. ಸೊ ಆ ಗ್ರೂಪ್ ಅಲ್ಲಿ ಟೀಮ್ ಅಲ್ಲಿ ಏನ್ ಮಾಡ್ತಾರೆ, ಅವರೇ ಸೆಟ್ ಮಾಡ್ಕೊಂಡ್ ಬಿಡ್ತಾರೆ. ಅವ್ರಿಗೆ ಏನೇನೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ ಬೇಕು, ಅವರೇ ಫ್ರೇಮ್ ಮಾಡ್ಕೊಂಡ್ ಬಿಡ್ತಾರೆ. ಸೊ ದಟ್ ಈಸ್ ಅನ್ ಡಿಸ್ಅಡ್ವಾಂಟೇಜ್. ಅಂಡ್ ಡಿಫರೆನ್ಸ್ ಬಿಟ್ವೀನ್ ಫಾರ್ಮಲ್ ಅಂಡ್ ಇನ್ಫಾರ್ಮಲ್ ಆರ್ಗನೈಸೇಷನ್. ಸೊ ಮೀನಿಂಗ್ ನೋಡಿ, ಫಾರ್ಮಲ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಅ ಸ್ಟ್ರಕ್ಚರ್ ಆಫ್ ಅಥಾರಿಟಿ ರಿಲೇಶನ್ಶಿಪ್ ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ಅಥಾರಿಟಿ ರಿಲೇಶನ್ಶಿಪ್ ಕ್ರಿಯೇಟ್ ಆದ್ರೆ ಇಲ್ಲಿ ಸೋಷಿಯಲ್ ರಿಲೇಶನ್ಶಿಪ್ ಏನಾಗುತ್ತೆ, ಬಿಲ್ಟ್ ಆಗುತ್ತೆ. ಒರಿಜಿನ್ ಎಲ್ಲಿಂದ ಬಂತು, ಕಂಪನಿ ರೂಲ್ಸ್ ಅಂಡ್ ಪಾಲಿಸೀಸ್ ಇಂದ ಬಂತು. ಇಲ್ಲಿ ಸೋಷಿಯಲ್ ಇಂಟರಾಕ್ಷನ್ ಇಂದ ಬಂತು. ಅಥಾರಿಟಿ ಏನಾಗುತ್ತೆ, ಸೊ ಮ್ಯಾನೇಜ್ಮೆಂಟ್ ಇಂದ ಬರುತ್ತೆ. ಇಲ್ಲಿ ಪರ್ಸನಲ್ ನಮ್ ಕ್ವಾಲಿಟೀಸ್ ಮೇಲೆ ಏನಾಗುತ್ತೆ, ಅದು ಅರೈಸ್ ಆಗ್ಬಿಡುತ್ತೆ, ಸ್ಟಾರ್ಟ್ ಆಗ್ಬಿಡುತ್ತೆ. ಸೊ ಬಿಹೇವಿಯರ್ ರೂಲ್ಸ್ ಅಕಾರ್ಡಿಂಗ್ ಟು ದ ರೂಲ್ಸ್ ಇಟ್ ವಿಲ್ ಬಿ ಡೈರೆಕ್ಟೆಡ್. ಇಲ್ಲಿ ಏನಾಗುತ್ತೆ, ನಮ್ ಬಿಹೇವಿಯರ್ ಮೇಲೆ ಅದು ಸ್ಟಾರ್ಟ್ ಆಗುತ್ತೆ.
ಫ್ಲೋ ಆಫ್ ಕಮ್ಯುನಿಕೇಶನ್ ಸ್ಕೇಲರ್ ಚೈನ್ ಆಗಿರುತ್ತೆ. ಸ್ಕೇಲರ್ ಚೈನ್ ಅಂದ್ರೆ ಆಲ್ವೇಸ್ ದ ಫ್ಲೋ ಆಫ್ ಕಮ್ಯುನಿಕೇಶನ್ ಸ್ಟಾರ್ಟ್ ಫ್ರಮ್ ಟಾಪ್ ಲೆವೆಲ್ ಟು ಮಿಡಿಲ್ ಲೆವೆಲ್ ಟು ಲೋವರ್ ಲೆವೆಲ್ ಆಗಿರುತ್ತೆ. ಇದು ಯಾವ ಡೈರೆಕ್ಷನ್ ಅಲ್ಲದು ಬರ್ಬೋದು. ಅಂದ್ರೆ ಮಿಡಿಲ್ ಲೆವೆಲ್ ಇಂದ ಲೋವರ್ಗೆ ಹೋಗೋದು, ಲೋವರ್ ಇಂದ ಟಾಪ್ ಲೆವೆಲ್ಗೆ ಹೋಗೋದು, ಹೇಗ್ ಬೇಕಾದ್ರೂ ಅದು ಫ್ಲೋ ಆಗುತ್ತೆ. ನೇಚರ್ ಹೇಗಾಗಿರುತ್ತೆ, ರಿಜಿಡ್ ಆಗಿರುತ್ತೆ, ಫಿಕ್ಸ್ಡ್ ಆಗಿರುತ್ತೆ. ಸೊ ನೇಚರ್ ಇಲ್ಲಿ ಇನ್ಫಾರ್ಮಲ್ ಏನಾಗಿರುತ್ತೆ, ಫ್ಲೆಕ್ಸಿಬಲ್ ಆಗಿರುತ್ತೆ. ಲೀಡರ್ಶಿಪ್ ನೋಡಿ, ಎಲ್ಲ ಮ್ಯಾನೇಜರ್ಸ್ ಲೀಡರ್ಸ್ ಆಗಿರ್ತಾರೆ. ಇಲ್ಲಿ ಲೀಡರ್ಸ್ ಆಗ್ಬೋದು, ಆಗ್ದಲೇನು ಇರುವ ಲೀಡರ್ ಆದ್ರೂ ಆಗಿರ್ಬೋದು, ಅಥವಾ ಮ್ಯಾನೇಜರ್ಸ್ ಆದ್ರೂ ಇರ್ಬೋದು, ಹೇಳಕ್ ಆಗೋದಿಲ್ಲ. ಅಲ್ಲಿ ಫ್ಲೋ ಆಫ್ ಅಥಾರಿಟಿ ಟಾಪ್ ಟು ಬಾಟಮ್ ಆದ್ರೆ, ಇಲ್ಲಿ ವರ್ಟಿಕಲ್ ಮತ್ತೆ ಹಾರಿಜಾಂಟಲ್ ಅಲ್ಲಿ ಏನಾಗ್ತಾ ಇರುತ್ತೆ, ಫ್ಲೋ ಆಫ್ ಕಮ್ಯುನಿಕೇಶನ್ಸ್ ಇರುತ್ತೆ ನಮ್ಗೆ. ನೆಕ್ಸ್ಟ್ ಡೆಲಿಗೇಷನ್. ಡೆಲಿಗೇಷನ್ ಅಂದ್ರೆ ನೋಡಿ, ನೆಕ್ಸ್ಟ್ delegation. It refers to the downward transfer of authority from superiors to subordinates. ಇಲ್ಲಿ authority ಏನಾಗುತ್ತೆ, superiors ಇಂದ subordinates ಗೆ ಏನಾಗುತ್ತೆ, ಡೌನ್ ಫಾಲ್ ಫಾರ್ಮ್ ಅಲ್ಲಿ ಏನಾಗುತ್ತೆ, ಫ್ಲೋ ಆಗುತ್ತೆ. That is called as a delegation. Next we are learning what are the elements of delegation. Elements of delegation we are having. First one is authority. Authority ಅಂದ್ರೆ right. Authority means right. ಸಿ ಅಥಾರಿಟಿ ಅಂದ್ರೆ ಇದು ರೈಟ್ಸ್ ಆಗಿರುತ್ತೆ. ಸೊ ಎವ್ರಿ ಪರ್ಸನ್ ವಿಲ್ ಬಿ, ಎವ್ರಿ ಮ್ಯಾನೇಜರ್ ಇರ್ಬೋದು, ದ ಇನ್ಚಾರ್ಜ್ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ರೈಟ್ಸ್ ಅಗೇನ್ಸ್ಟ್ ಅಂಡ್ ಸಬಾರ್ಡಿನೇಟ್ಸ್. ದಟ್ ಈಸ್ ಕಾಲ್ಡ್ ಎಸ್ ಅನ್ ಅಥಾರಿಟಿ. ನೆಕ್ಸ್ಟ್ ಒನ್ ವಿ ಹ್ಯಾವ್ ಎನ್ ರೆಸ್ಪಾನ್ಸಿಬಿಲಿಟಿ. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು, ಇಟ್ ಈಸ್ ಅನ್ ಆಬ್ಲಿಗೇಷನ್. ರೆಸ್ಪಾನ್ಸಿಬಿಲಿಟಿ ಮೀನ್ಸ್ ಇಟ್ ಈಸ್ ಅನ್ ಆಬ್ಲಿಗೇಷನ್. ಸೊ ಅಬ್ಲಿಗೇಷನ್ ಯಾವ್ದ್ರ ಬಗ್ಗೆ, ಇಟ್ ಈಸ್ ದ ಅಬ್ಲಿಗೇಷನ್ ಆಫ್ ಸಬಾರ್ಡಿನೇಟ್ಸ್ ಟು ಪ್ರಾಪರ್ಲಿ ಪರ್ಫಾರ್ಮ್ ದ ಅಸೈನ್ ಡ್ಯೂಟೀಸ್. ಓಕೆನಾ, ನಾವು ಏನೋ ವರ್ಕ್ ನ ಅಸೈನ್ ಮಾಡಿದ್ವಿ, ಅದು ನಮ್ಮ ಅಬ್ಲಿಗೇಷನ್, ಅದನ್ನ ಫುಲ್ಫಿಲ್ ಮಾಡೋದನ್ನ ಇಟ್ ಈಸ್ ಕಾಲ್ಡ್ ಆಸ್ ರೆಸ್ಪಾನ್ಸಿಬಿಲಿಟಿ. ಅಕೌಂಟಬಿಲಿಟಿ ಅಂದ್ರೆ ಆನ್ಸರಬಲ್. ಫೈನಲ್ ಔಟ್ಕಮ್ ಏನೇ ಬರಲಿ, ಇಫ್ ನಾನ್ ಕೆಲಸ ಮಾಡಿದ್ರೆ ನಾನೇ ಆನ್ಸರಬಲ್ ಆಗಿರ್ತೀನಿ. ಆನ್ಸರಬಲ್ ಫಾರ್ ದ ಫೈನಲ್ ಔಟ್ಪುಟ್ ಈಸ್ ಕಾಲ್ಡ್ ಆಸ್ ಅಕೌಂಟಬಿಲಿಟಿ. ದ ಡಿಫರೆನ್ಸ್ ಬಿಟ್ವೀನ್ ಅಥಾರಿಟಿ, ರೆಸ್ಪಾನ್ಸಿಬಿಲಿಟಿ ಅಂಡ್ ಅಕೌಂಟಬಿಲಿಟಿ. ಅಥಾರಿಟಿ ಅಂದ್ರೆ ಏನು, ಇಟ್ ಈಸ್ ಅನ್ ರೈಟ್. ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಇಟ್ ಈಸ್ ಅನ್ ಆಬ್ಲಿಗೇಷನ್. ಅಕೌಂಟಬಿಲಿಟಿ ಅಂದ್ರೆ ಇಟ್ ಈಸ್ ಅನ್ ಆನ್ಸರಬಲ್ ಫಾರ್ ಫೈನಲ್ ಔಟ್ಕಮ್ ಅಂತ ಹೇಳಿ. ಇಲ್ಲಿ ಡೆಲಿಗೇಷನ್ ಏನಾಗುತ್ತೆ, ಸೊ ಫ್ಲೋ ಆಗುತ್ತೆ ಫ್ರಮ್ ಸಬಾರ್ಡಿನೇಟ್ಸ್, ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್ ಫ್ಲೋ ಆಗುತ್ತೆ. ರೆಸ್ಪಾನ್ಸಿಬಿಲಿಟಿ ಫ್ಲೋ ಆಗೋದಿಲ್ಲ, ಅಕೌಂಟಬಿಲಿಟಿ ಫ್ಲೋ ಆಗೋದಿಲ್ಲ. ಒರಿಜಿನ್ ಎಲ್ಲಿಂದ ಬಂತಿದ್ದು, ಫಾರ್ಮಲ್ ಆರ್ಗನೈಸೇಷನ್ ಇಂದ ಬಂತು. ಇದು ಅಥಾರಿಟಿಯಿಂದ ಫ್ಲೋ ಆಯ್ತು, ಇದು ರೆಸ್ಪಾನ್ಸಿಬಿಲಿಟಿಯಿಂದ ಫ್ಲೋ ಆಯ್ತು. ಫ್ಲೋ ಹೆಂಗಿರುತ್ತೆ ನೋಡಿ, ಡೌನ್ ಸುಪೀರಿಯರ್ಸ್ ಟು ಸಬಾರ್ಡಿನೇಟ್ಸ್ ಆಗತ್ತೆ, ಸಬಾರ್ಡಿನೇಟ್ಸ್ ಟು ಸುಪೀರಿಯರ್ಸ್ ಆಗತ್ತೆ, ಸಬಾರ್ಡಿನೇಟ್ಸ್ ಟು ಸುಪೀರಿಯರ್ ಆಗತ್ತೆ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವೆಶನ್. ಓಕೆ, now we are learning what is the importance of delegation. Effective management. See, delegation, first delegation ಅಂದ್ರೆ ಏನು, we are giving authority from superior ಟಾಪ್ ಲೆವೆಲ್ ಇಂದ ಡೌನ್ ಲೆವೆಲ್ಗೆ ನಾವು ರೈಟ್ಸ್ ಕೊಡ್ತಾ ಇದೀವಿ ಅಂತ ಡೆಲಿಗೇಷನ್ ಅಂತ ಹೇಳಿದ್ರೆ. Okay, so delegation of authority enables managers to assign routine work to its subordinates and thus relieve him from heavy load of work. ಅವ್ರಿಗೆ ನಾವು ರೈಟ್ಸ್ ಕೊಟ್ಬಿಟ್ಟಿರ್ತೀವಿ, ನೀವೇ ಫಿನಿಶ್ ಮಾಡ್ಬೇಕು ಅಂತ. ಹಾಗಾಗಿ ಸುಪೀರಿಯರ್ಸ್ಗೆ ಬರ್ಡನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ದಟ್ ಈಸ್ ಕಾಲ್ಡ್ ಎಸ್ ಅನ್ ಎಫೆಕ್ಟಿವ್ ಮ್ಯಾನೇಜ್ಮೆಂಟ್. ಎಂಪ್ಲಾಯಿ ಡೆವಲಪ್ಮೆಂಟ್. ಅಪ್ ಟು ವಾಟ್ ಎಕ್ಸ್ಟೆನ್ಸಿವ್ ವಿ ಆರ್ ಡೆಲಿಗೇಟಿಂಗ್ ಅಥಾರಿಟಿ, ರೆಸ್ಪಾನ್ಸಿಬಲ್ ಅವ್ರಿಗೆ ಕೊಡ್ತಾ ಇದೀವಿ. ಅವ್ರಿಗೆ ಕೊಟ್ಟಾಗ ಸೊ ಎಂಪ್ಲಾಯಿ ಏನ್ ಮಾಡ್ತಾರೆ, ಆಪರ್ಚುನಿಟಿನ ಯೂಸ್ ಮಾಡ್ಕೊಂತಾರೆ. ಯೂಸ್ ಮಾಡೋದ್ರಿಂದ ಅವ್ರ ಟ್ಯಾಲೆಂಟ್ ನ ಯೂಸ್ ಮಾಡ್ಕೊಳ್ತಾರೆ. ಸೊ ಬೆಟರ್ ಲೀಡರ್ ಆಗ್ತಾರೆ. ರೈಟ್ ಟೈಮ್ ರೈಟ್ ಡಿಸಿಷನ್ಸ್ ತಗೊಳ್ಳೋಷ್ಟು ಎಬಿಲಿಟಿ ಬರುತ್ತೆ ಅವ್ರಿಗೆ. ಹೈಯರ್ ಪೊಸಿಷನ್ಗೆ ಹೋಗೋದಿಕ್ಕೂ ಎಂಪ್ಲಾಯೀಸ್ಗೆ ಸಪೋರ್ಟಿವ್ ಆಗುತ್ತೆ. ಮೋಟಿವೇಶನ್ ಆಫ್ ಎಂಪ್ಲಾಯೀಸ್. ಡೆಲಿಗೇಷನ್ ಯಾವಾಗೂ ಮೋಟಿವೇಟ್ ಆಗುತ್ತೆ. ಯಾಕೆ ಹೇಳಿ, ಸಬಾರ್ಡಿನೇಟ್ಸ್ ಇರೋಂಥ ಟ್ಯಾಲೆಂಟ್ ಇರ್ಬೋದು, ಸ್ಕಿಲ್ಸ್ ಇರ್ಬೋದು, ನಾಲೆಜ್ ಇರ್ಬೋದು, ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ.
ಹಾಗಾಗಿ ಅವ್ರ ನಾಲೆಜ್ ಸ್ಕಿಲ್ಸ್ ಎಲ್ಲ ಇನ್ನಷ್ಟು ಜಾಸ್ತಿ ಆಗುತ್ತೆ, ಅವ್ರ ಪರ್ಫಾರ್ಮೆನ್ಸ್ ಸಹ ಇಂಪ್ರೂವ್ ಆಗೋದ್ರಿಂದ ಡೆಫಿನೆಟ್ಲಿ ದೇ ವಿಲ್ ಗೆಟ್ ಮೋಟಿವ್ ಫೆಸಿಲಿಟೇಟ್ಸ್ ಗ್ರೋತ್. ಸೊ ನಾನು ಹೀಗೆ ತಾನೇ ಹೇಳಿದೆ, ಡೆಲಿಗೇಷನ್ ಕಂಪ್ಲೀಟ್ ಫ್ರೀಡಮ್ ವಿ ಆರ್ ಗಿವಿಂಗ್ ಟು ಅನ್ ಎಂಪ್ಲಾಯೀಸ್. ನಾವು ಯಾವಾಗ ಫ್ರೀಡಮ್ ಕೊಡ್ತೀವಿ ನಿಜವಾಗಿ ಖಂಡಿತವಾಗಿ ಬಿಸ್ನೆಸ್ ಗ್ರೋತ್ ಆಗುತ್ತೆ, ಎಕ್ಸ್ಪಾನ್ಷನ್ ಆಗುತ್ತೆ. ಸೊ ದೆನ್ ವಿ ಕ್ಯಾನ್ ಪ್ರೊವೈಡ್ ಅಡಿಷನಲ್ ಟ್ರೈನಿಂಗ್ ಟು ಅನ್ ಎಂಪ್ಲಾಯೀಸ್, ಅವ್ರು ಎಕ್ಸ್ಪೀರಿಯನ್ಸ್ಡ್ ಆಗ್ತಾರೆ. ಹಾಗಾಗಿ ಹೊಸ ಹೊಸ ಪ್ರಾಜೆಕ್ಟ್ಸ್ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದ್ರಿಂದ ಬಿಸ್ನೆಸ್ ಗ್ರೋತ್ ಆಗೋದಕ್ಕೂ ಸಪೋರ್ಟ್ ಆಗುತ್ತೆ. ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೊ ಸುಪೀರಿಯರ್ ನಾವು ರೈಟ್ಸ್ ಕೊಟ್ಟಿದ್ದೀವಿ, ಸಬಾರ್ಡಿನೇಟ್ಸ್ಗೆ ರೈಟ್ಸ್ ಕೊಟ್ಟಿದ್ದೀವಿ. ಸೊ ಹಾಗಾಗಿ ದೇ ಹ್ಯಾವ್ ಇನ್ ರೈಟ್ಸ್ ಟು ಟೇಕ್ ಎನ್ ರೈಟ್ ಡಿಸಿಷನ್ ಅಟ್ ಎ ರೈಟ್ ಟೈಮ್. ಯಾರು ಸಬಾರ್ಡಿನೇಟ್ಸ್ ತಗೊಳ್ಬೋದು, ಯಾಕಂದ್ರೆ ಅವರೇ ಔಟ್ಕಮ್ ಕೊಡೋದು, ಅವರೇ ಎಕ್ಸಿಕ್ಯೂಷನ್ಸ್ ಆಫ್ ರೆಸ್ಪಾನ್ಸಿಬಿಲಿಟೀಸ್ ಮಾಡೋದ್ರಿಂದ ಎನಿ ಟೈಮ್ ಏನೇ ಡಿಸಿಷನ್ ತಗೊಳ್ಬೇಕಾದ್ರೂ ಅವ್ರು ತಗೊಳ್ಬೋದು. ಸೊ ಅದರಿಂದ ಸಹ ಏನಾಗುತ್ತೆ, ಬಿಸ್ನೆಸ್ ಗ್ರೋತ್ ಆಗೋದಕ್ಕೆ ನಮ್ಗೆ ಸಪೋರ್ಟ್ ಆಗುತ್ತೆ. ನೆಕ್ಸ್ಟ್, ಬೇಸಿಸ್ ಆಫ್ ಮ್ಯಾನೇಜ್ಮೆಂಟ್ ಹೈರಾರ್ಕಿ. ಡೆಲಿಗೇಷನ್ ಅಥಾರಿಟಿಯಿಂದ ಸ್ಟಾರ್ಟ್ ಆಗುತ್ತೆ. ಈ ಅಥಾರಿಟಿನಲ್ಲಿ ಎವ್ರಿ ಒನ್ ಶುಡ್ ನೋ, ಯಾರಿಂದ ನಾನು ಆರ್ಡರ್ ತಗೋಬೇಕು, ಯಾರಿಗೆ ರಿಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತಿರಬೇಕು. ಹಾಗಿದ್ದಾಗ ಮಾತ್ರ ಏನಾಗುತ್ತೆ, ಕೋಆರ್ಡಿನೇಷನ್, ರಿಲೇಶನ್ಶಿಪ್ ಎಲ್ಲ ಏನಾಗುತ್ತೆ, ಚೆನ್ನಾಗಿರುತ್ತೆ. ರಿಲೇಶನ್ಶಿಪ್ ಚೆನ್ನಾಗಿತ್ತು ಅಂತ ಹೇಳಿದಾಗ ಬಿಸ್ನೆಸ್ ನಿಜವಾಗ್ಲೂ ಗ್ರೋತ್ ಆಗೋದಕ್ಕೆ ಒಂದು ಪಾರ್ಟ್ ಆಗುತ್ತೆ. ಬೆಟರ್ ಕೋಆರ್ಡಿನೇಷನ್. ಎವ್ರಿ ಇಂಡಿವಿಜುವಲ್ ಪರ್ಸನ್ ಶುಡ್ ನೋ ದೇರ್ ಪವರ್ಸ್, ಡ್ಯೂಟೀಸ್ ಅಂಡ್ ಆನ್ಸರಬಿಲಿಟಿ. ಇದಿಷ್ಟು ಅವ್ರಿಗೆ ಗೊತ್ತಿದ್ರೆ ಕೋಆರ್ಡಿನೇಷನ್ ಅಮಾಂಗ್ ವೇರಿಯಸ್ ಡಿಪಾರ್ಟ್ಮೆಂಟ್ ಏನಾಗುತ್ತೆ, ಈಸಿ ಆಗುತ್ತೆ. ಅವ್ರ ಪ್ರತಿಯೊಬ್ಬರು ಗೊತ್ತಿರ್ಬೇಕು, ಅವ್ರ ಪವರ್ಸ್ ಏನು, ಡ್ಯೂಟೀಸ್ ಏನು, ಅವ್ರ ರೆಸ್ಪಾನ್ಸಿಬಿಲಿಟೀಸ್, ಅವ್ರ ಆನ್ಸರಬಿಲಿಟಿ ಎಲ್ಲ ಗೊತ್ತಿರ್ಬೇಕು. ಗೊತ್ತಿದ್ದಾಗ ಮಾತ್ರ ಎಲ್ಲ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಷನ್ ಆಗೋದು ನಮ್ಗೆ ಈಸಿ ಆಗುತ್ತೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ವಿ ಆರ್ ಲರ್ನಿಂಗ್ ಡಿಸೆಂಟ್ರಲೈಸೇಷನ್. ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು? ಸೊ ಅಥಾರಿಟಿ ಥ್ರೂ ಆಲ್ ದ ಲೆವೆಲ್ಸ್ ಆಫ್ ಆರ್ಗನ್, ಎಲ್ಲರಿಗೂ ರೈಟ್ಸ್ ಇರುತ್ತೆ, ಪ್ರತಿಯೊಬ್ಬರಿಗೂ ರೈಟ್ಸ್ ಇರುತ್ತೆ. ಎನಿ ಟೈಮ್ ಎನಿ ಡಿಸಿಷನ್ ಕ್ಯಾನ್ ಬಿ ಟೇಕನ್, ದಟ್ ಈಸ್ ಕಾಲ್ಡ್ ಆಸ್ ಡಿಸೆಂಟ್ರಲೈಸೇಷನ್. ಡಿಸಿಷನ್ ಟೇಕಿಂಗ್ ಅಥಾರಿಟಿ ವಿಲ್ ಬಿ ಇನ್ ದ ಹ್ಯಾಂಡ್ಸ್ ಆಫ್ ಆಲ್ ದ ಎಂಪ್ಲಾಯೀಸ್. ಅದನ್ನ ನಾವು ಡಿಸೆಂಟ್ರಲೈಸೇಷನ್ ಅಂತ ಹೇಳಿ ಕರಿತೀವಿ. ವೈ ಇಟ್ ಈಸ್ ಇಂಪಾರ್ಟೆಂಟ್? ಸೊ ಡೆವಲಪ್ ಇನಿಷಿಯೇಟಿವ್ ಅಮಾಂಗ್ ಇನ್ ಸಬಾರ್ಡಿನೇಟ್ಸ್. ನಾವು ರೈಟ್ಸ್ ಕೊಟ್ಟಿದ್ದೀವಿ, ಯು ಟೇಕ್ ಎನ್ ಡಿಸಿಷನ್, ವಿ ಹ್ಯಾವ್ ಗಿವನ್ ಫ್ರೀಡಮ್ ಫಾರ್ ದೆಮ್. ಸೊ ಆ ತರ ನಾವು ಅವ್ರಿಗೆ ಫ್ರೀಡಮ್ ಕೊಟ್ಟಾಗ ಅವ್ರು ಮೋಟಿವೇಟ್ ಆಗ್ತಾರೆ. ವೆನ್ ದೇ ಗೆಟ್ ಮೋಟಿವೇಟಿವ್, ಇನಿಷಿಯೇಟ್ ವಿಲ್ ಬಿ ಟೇಕನ್ ಬೈ ಆಲ್ ದ ಎಂಪ್ಲಾಯೀಸ್ ಟುವರ್ಡ್ಸ್ ವರ್ಕಿಂಗ್ ದೇರ್ ರೆಸ್ಪಾನ್ಸಿಬಿಲಿಟೀಸ್. ಡೆವಲಪ್ ಫಾರ್ ದ ಫ್ಯೂಚರ್. ನೋಡಿ, ಡೆಲಿಗೇಷನ್ ಅಲ್ಲಿ ಎಲ್ಲರಿಗೂ ರೈಟ್ಸ್ ಇರುತ್ತೆ ಡಿಸಿಷನ್ ತಗೊಳ್ಳೋದಿಕ್ಕೆ. ಸೊ ಆತರ ರೈಟ್ಸ್ ಇರೋದ್ರಿಂದ ಅವರಲ್ಲಿರೋ ಎಬಿಲಿಟಿನ ಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಚಾನ್ಸ್ ಆಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಎಸ್ ಡೆವಲಪ್ ಫಾರ್ ದ ಫ್ಯೂಚರ್. ಕ್ವಿಕ್ ಡಿಸಿಷನ್ ಮೇಕಿಂಗ್. ಸೊ ರೈಟ್ಸ್ ಇದೆ, so they are depending on situations, depending on in conditions. Every level of employee can take an right decision at a right time, but at business ಗೆ ಸಪೋರ್ಟಿವ್ ಆಗಿರ್ಬೇಕು. ರಿಲೀಫ್ ಟು ಟಾಪ್ ಮ್ಯಾನೇಜ್ಮೆಂಟ್. ಎಲ್ಲ ನಾವು ರೈಟ್ಸ್ ಡೆಲಿಗೇಷನ್ ಅಲ್ಲಿ ಎವ್ರಿ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ರೈಟ್ಸ್ ಟು ಟೇಕ್ ಇನ್ ರೈಟ್ ಡಿಸಿಷನ್ ಅಲ್ವಾ. ಹಾಗಾಗಿ ಟಾಪ್ ಮ್ಯಾನೇಜ್ಮೆಂಟ್ ಬರ್ಡನ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಈ ರಿಲೀವ್ ದ ಟಾಪ್ ಎಕ್ಸಿಕ್ಯೂಟಿವ್ಸ್ಗೆ ರಿಲೀವ್ ಆಗುತ್ತೆ ಅವ್ರಿಗೆ. ಸೊ ದೇ ಕ್ಯಾನ್ ಫೋಕಸ್ ಆನ್ ನೆಕ್ಸ್ಟ್ ಫಂಕ್ಷನ್ಸ್ ಏನಿದೆ ಅದನ್ನ ಫೋಕಸ್ ಮಾಡೋದಕ್ಕೆ ಟಾಪ್ ಮ್ಯಾನೇಜ್ಮೆಂಟ್ ಒಂದು ರಿಲೀಫ್ ಆಗುತ್ತೆ. ಫೆಸಿಲಿಟೇಟ್ಸ್ ಗ್ರೋತ್. Complete freedom we have given to the low level of management and department and managers, so they can prove their ability and they can work better in future days. Better coordination. It is possible to evaluate performance at each level of management ಮತ್ತೆ various departments. ಎಲ್ಲರ ಮಧ್ಯದಲ್ಲೂ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಸೊ ಹಾಗಾಗಿ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಎಲ್ಲರ ಬೆಟರ್ ಕಂಟ್ರೋಲ್ ನಾವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. The difference between delegation and decentralization. See, delegation and it is compulsory. It is a compulsory act because no individual can perform all the activities. Delegation ಅಲ್ಲಿ superiors ಹೇಳ್ದಂಗೆ subordinates ಮಾಡಬೇಕು. Decentralization ಎಲ್ಲರಿಗೂ ರೈಟ್ಸ್ ಇರುತ್ತೆ. It is an option. ಸ್ಕೋಪ್ ಏನಾಗಿರುತ್ತೆ, ನ್ಯಾರೋ ಆಗಿರುತ್ತೆ, ಅಂದ್ರೆ ಚಿಕ್ಕದು. ಇಲ್ಲಿ ವೈಡರ್ ಸ್ಕೋಪ್, ಬಿಕಾಸ್ ಎವ್ರಿ ಒನ್ ಹ್ಯಾವಿಂಗ್ ರೈಟ್ಸ್ ಟು ಟೇಕ್ ಇನ್ ಡಿಸಿಷನ್ಸ್. ಸೊ ಪರ್ಪಸ್ ಏನಾಗಿರುತ್ತೆ, ಇಲ್ಲಿ ಬರ್ಡನ್ ಲೆಸ್ ಆಗಿರುತ್ತೆ, ಇಲ್ಲಿ ಇನ್ಕ್ರೀಸ್ ದ ರೋಲ್ ಆಫ್ ಸಬಾರ್ಡಿನೇಟ್ಸ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗುತ್ತೆ. ಇಲ್ಲಿ ಫ್ರೀಡಮ್ ಲೆಸ್ ಇರುತ್ತೆ, ಗ್ರೇಟರ್ ಫ್ರೀಡಮ್ ವಿಲ್ ಬಿ ಗಿವನ್ ಇನ್ ಕೇಸ್ ಆಫ್ ಡಿಸೆಂಟ್ರಲೈಸೇಷನ್. ಸೊ ಆರ್ಗನೈಸಿಂಗ್ ನಲ್ಲಿ ಎವ್ರಿಥಿಂಗ್ ಶುಡ್ ಬಿ ಪ್ರಾಪರ್ಲಿ ಆರ್ಗನೈಸ್ಡ್. ಅದು ಹ್ಯೂಮನ್ ಎಫರ್ಟ್ಸ್ ಇರ್ಬೋದು ಅಥವಾ ರಿಸೋರ್ಸಸ್ ಇರ್ಬೋದು, ಎಲ್ಲ ಪ್ರಾಪರ್ ಆಗಿ ಪ್ಲಾನ್ ಮಾಡ್ಕೊಂಡು ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಇಟ್ ಈಸ್ ಅಪ್ ಟು ಸರ್ಟನ್ ಎಕ್ಸ್ಟೆಂಟ್ ಇಟ್ ವಿಲ್ ಬಿ ವೆರಿ ಈಸಿ ಟು ರೀಚ್ ದ ಆರ್ಗನೈಸೇಷನಲ್ ಗೋಲ್. So the complete chapter has been guided. If any doubts, please comment in the box. Thank you so much.